ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಟು ಇಂಡಿಯಾ ಮೈ ನೇಟಿವ್ ಲ್ಯಾಂಡ್, ಪೊಯಮ್ ಬೈ ಹೆನ್ರಿ ಲೂಯಿಸ್ ವಿವಿಯನ್ ಡಿರೋಜಿಯೋ ಬರೆದಿರ್ತಕ್ಕಂತಹ ಈ ಒಂದು ಪೊಯಮ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಾರಾಂಶವನ್ನು ಈ ಒಂದು ವಿಡಿಯೋದಲ್ಲಿ ಕಲಿಯೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಲ್ಲಿ ಅಥವಾ ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ವಿಡಿಯೋ ನೋಡ್ತಾ ಇದ್ದಲ್ಲಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಟು ಇಂಡಿಯಾ ಮೈ ನೇಟಿವ್ ಲ್ಯಾಂಡ್ ಈ ಒಂದು ಕವಿತೆಯು ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಾಗ ಬರೆಯಲಾಗಿರ್ತಕ್ಕಂತಹ ಪದ್ಯವಾಗಿರುತ್ತೆ. ಈ ಪದ್ಯದ ಮುಖ್ಯ ವಿಷಯಗಳು ದೇಶಭಕ್ತಿ ಮತ್ತು ಬ್ರಿಟಿಷ್ ಆಳ್ವಿಕೆ ಅಡಿಯಲ್ಲಿ ಭಾರತ ತನ್ನ ಹಿಂದಿನ ವೈಭವವನ್ನು ಕಳೆದುಕೊಂಡಿರುವ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸ್ತಕ್ಕಂತಹ ಸಾಲುಗಳಾಗಿರುತ್ತೆ. ಕವಿಯು ಭಾರತದ ಬಗ್ಗೆ ಆಳವಾದ ಪ್ರೀತಿಯನ್ನು, ದೇಶಭಕ್ತಿಯನ್ನು ವ್ಯಕ್ತಪಡಿಸ್ತಾ ಅದರ ಅವನತಿ ಮತ್ತು ಅಧೀನತೆಯ ನೋವಿನಿಂದ ಈ ಒಂದು ಸಾಲುಗಳಲ್ಲಿ ವರ್ಣಿಸಿದ್ದಾರೆ. ನೋಡಿ, ಈ ಒಂದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಕಲಿಯುತ್ತಾ ಸಾಗೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, My country, in thy days of glory past, a beauteous halo circled round thy brow, and worshipped as a deity thou wast, where this thy glory, where the reverence now. ನೋಡಿ, ಈ ಮೊದಲ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಮೈ ಕಂಟ್ರಿ, ನನ್ನ ದೇಶ, ಇನ್ ಥೈ ಡೇಸ್ ಆಫ್ ಗ್ಲೋರಿ ಫಾಸ್ಟ್, ಅಂದರೆ ಪ್ರಾಚೀನ ದಿನಗಳಲ್ಲಿ ಅಥವಾ ಹಿಂದಿನ ದಿನ ಒಂದು ವೈಭವದ ದಿನಗಳಲ್ಲಿ ನೀನು ಹೇಗಿದ್ದೆ ಅಂತ. ಇಲ್ಲಿ ಕವಿ ಭಾರತದ ಗತಕಾಲ ಅಥವಾ ಹಿಂದಿನದ ವೈಭವದ ದಿನಗಳ ಬಗ್ಗೆ ಹೇಳಲು ಹೊರಟಿದ್ದಾರೆ. ಎ ಬ್ಯೂಟಿಷಿಯಸ್ ಹ್ಯಾಲೋ ಸರ್ಕಲ್ ರೌಂಡ್ ಥೈ ಬ್ರೋ, ನಿನ್ನ ಹಣೆಯ ಸುತ್ತ ಒಂದು ಸುಂದರವಾದ ಒಂದು ಬ್ಯೂಟಿಷಿಯಸ್ ಹಾಲು, ಒಂದು ಪ್ರತಿಭೆ ಇತ್ತು, ಪ್ರಭೆ ಇತ್ತು, ಒಂದು ಹೊಳಪಿತ್ತು ಅಂತ. ಕವಿ ಭಾರತವನ್ನು ಒಂದು ದೇವತೆಗೆ ಹೋಲಿಸ್ತಾ, ಹಿಂದೆ ಅದು ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಮಹತ್ವವಾದ ಸಾಧನೆ ಮಾಡಿತ್ತು. ಆ ಸಮಯದಲ್ಲಿ ಅದರ ಸುತ್ತ ಒಂದು ಪ್ರಭೆ ಇತ್ತು, ಒಂದು ಹೊಳಪಿತ್ತು ಅಂತ ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ವರ್ಷಿಪ್ಡ್ ಆಸ್ ಎ ಡೈಟಿ ದೌ ವ್ಯಾಸ್ಟ್, ಮತ್ತು ನಿನ್ನನ್ನು ದೇವತೆಯಂತೆ ಪೂಜಿಸಲಾಗ್ತಾ ಇತ್ತು ಅಂತ. ಇಂದಿನ ಕಾಲದಲ್ಲಿ ಎಲ್ಲರೂ ಭಾರತವನ್ನು ಒಂದು ದೇವತೆಯಂತೆ ಗೌರವಿಸ್ತಾ ಇದ್ರು ಅಂತ ಹೇಳ್ತಾರೆ. ವೇರ್ ಈಸ್ ಥೈ ಗ್ಲೋರಿ, ವೇರ್ ದ ರಿವರೆನ್ಸ್ ನಾವು, ನಿನ್ನ ಆ ವೈಭವ ಈಗ ಎಲ್ಲಿದೆ, ಆ ಗೌರವ ಈಗ ಎಲ್ಲಿದೆ. ಕವಿ ಆ ಭಾರತದ ಈ ಪ್ರಸ್ತುತ ಸ್ಥಿತಿಯನ್ನು ಪ್ರಶ್ನಿಸ್ತಾ ಇದ್ದಾರೆ. ಅಂದರೆ ಇದು ಸ್ವತಂತ್ರ ಹಿಂದಿನ ಸಮಯದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ದಾಗ ಬರೆದಿರೋದ್ರಿಂದ ಆ ಹಿಂದಿನ ಕಾಲದಲ್ಲಿ ಭಾರತಕ್ಕೆ ತನ್ನದೇ ಆದ ವೈಭವ ಇತ್ತು, ಗೌರವ ಇತ್ತು. ಆದರೆ ಬ್ರಿಟಿಷರು ಬಂದಿಲ್ಲಿ ನೆಲೆಸಿದ್ದಾಗ ಈ ಸ್ಥಿತಿ ಏನಾಗಿದೆ, ನಿನಗೆ ಆ ಗೌರವ ಎಲ್ಲಿ ಹೋಯಿತು, ಆ ವೈಭವ ಎಲ್ಲಿ ಹೋಯಿತು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ, The eagle pinion is chained down at, and growling in the lovely dust art thou, thy minstrel hath no wrath to weave for, save the sad story of thy misery. ನೋಡಿ, ಈ ಒಂದು ಸಾಲುಗಳಲ್ಲಿ ಹೇಳ್ತಾರೆ, ನಿನ್ನ ಹದ್ದಿನ ರೆಕ್ಕೆಗೆ ಕೊನೆಗೂ ಸರಪಳಿ ಹಾಕಲಾಗಿದೆ. ದ ಥೈ ಈಗಲ್ ಪಿನಿಯನ್ ಇಸ್ ಚೈನ್ಡ್ ಅಂತ, ಅಂದರೆ ನಿನ್ನ ಹದ್ದಿನ ರೆಕ್ಕೆಗೆ ಈಗ ಸರಪಳಿ ಹಾಕಲಾಗಿದೆ. ಇಲ್ಲಿ ಕವಿ ಭಾರತವನ್ನು ಹದ್ದಿಗೆ ಹೋಲಿಸ್ತಾ ಈಗ ಭಾರತವು ಸರಪಳಿಯಲ್ಲಿ ಸಿಕ್ಕಿರುವ ಹದ್ದಿನಂತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಂತರ ಆ್ಯಂಡ್ ಗ್ರೋವೆಲಿಂಗ್ ಇನ್ ದ ಲವ್ಲಿ ಡಸ್ಟ್ ಆರ್ಟ್ ದೌ, ಈಗ ನೀನು ಈಗ ಧೂಳಿನಲ್ಲಿ ಹಾರಾಡ್ತಾ ಇದೀಯ. ಬ್ರಿಟಿಷರು ಭಾರತವನ್ನು ಆಳ್ತಾ ಇರೋದ್ರಿಂದ ಇನ್ನೂ ಭಾರತ ಸ್ವತಂತ್ರವಾಗಿಲ್ಲ ಮತ್ತು ಧೂಳಿನಲ್ಲಿ ಹರಿದಾಡ್ತಾ ಇದೆ ಅಂತೇಳಿ ಕವಿ ಹೇಳ್ತಾರೆ. ಥೈ ಮಿನಿಸ್ಟ್ರಲ್ ಹ್ಯಾತ್ ನೋ ರ್ಯಾತ್ ಟು ವೀವ್ ಫಾರ್ ಥೀ, ನಿನ್ನ ಕವಿ ನಿನಗಾಗಿ ಯಾವುದೇ ಹಾರವನ್ನು ಎಣಿಯಲು ಆಗ್ತಾ ಇಲ್ಲ. ಭಾರತ ಈಗ ಗುಲಾಮಗಿರಿಗೆ ಒಳಗಾಗಿರೋದ್ರಿಂದ ಅದರ ವೈಭವವನ್ನು ಹಾಡಲು ಯಾರಿಗೂ ಸಹ ಸಾಧ್ಯವಾಗ್ತಾ ಇಲ್ಲ ಅಂತ ಕವಿ ಹೇಳ್ತಾರೆ. ಸೇವ್ ದ ಸ್ಯಾಡ್ ಸ್ಟೋರಿ ಆಫ್ ಥೈ ಮಿಸರಿ, ನಿನ್ನ ದುಃಖದ ಕಥೆಯನ್ನು ಹೊರತುಪಡಿಸಿ ನನಗೆ ಹಾಡಲು ಬೇರೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕವಿ ಈಗ ಭಾರತದ ದುಃಖ ಮತ್ತು ಆ ನೋವಿನ ಬಗ್ಗೆ ಮಾತ್ರ ಹಾಡಲು ಸಾಧ್ಯ ಆಗ್ತಾ ಇದೆ, ಬೇರೆ ಏನನ್ನೂ ಸಹ ಆಡಲು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಈ ಮುಂದಿನ ಸಾಲುಗಳಿಗೆ ಬಂದಾಗ, ವೆಲ್ ಲೆಟ್ ಮಿ ಡೈವ್ ಇನ್ ಟು ದ ಡೆಪ್ತ್ಸ್ ಆಫ್ ಆ್ಯಂಡ್ ಬ್ರಿಂಗ್ ಫ್ರಮ್ ಔಟ್ ದ ಏಜಸ್ ದಟ್ ಹ್ಯಾವ್ ರೋಲ್ಡ್
ಎ ಫ್ಯೂ ಸ್ಮಾಲ್ ಫ್ರಾಗ್ಮೆಂಟ್ಸ್ ಆಫ್ ದೀಸ್ wrecks which human eyes may never more. ನೋಡಿ ಇಲ್ಲಿ ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಸರಿ ಹಾಗಾದರೆ ನನ್ನನ್ನು ಕಾಲದ ಆಳಕ್ಕೆ ಇಳಿಯಲು ಬಿಡಿ. ಇಲ್ಲಿ ಕವಿ ಹಿಂದಿನ ಕಾಲಕ್ಕೆ ಹೋಗಿ ಕಳೆದು ಹೋದ ವೈಭವವನ್ನು ಮತ್ತೊಮ್ಮೆ ಹೊರತರಲು ಬಯಸ್ತಾ ಇದ್ದಾರೆ. ಆ್ಯಂಡ್ ಬ್ರಿಂಗ್ ಫ್ರಮ್ ದ ಔಟ್ ಆಫ್ ದ ಏಜಸ್ ದಟ್ ಹ್ಯಾವ್ ರೋಲ್ಡ್. ಮತ್ತೆ ಕಳೆದು ಹೋದ ಯುಗಗಳಿಂದ ನಿನ್ನ ವೈಭವವನ್ನು ಮತ್ತೆ ನಾನು ತರ್ತೇನೆ. ಕಳೆದು ಹೋದ ಹೆಮ್ಮೆ, ಕಳೆದು ಹೋದ ಗೌರವ ಮತ್ತು ಆ ವೈಭವವನ್ನು ಹಿಂದಿರುಗಿಸಿ ಈಗಿನ ಭಾರತದ ಈ ಜನರಿಗೆ ಎಷ್ಟು ಆ ಹಿಂದಿನ ಭಾರತ ವೈಭವವಾಗಿತ್ತು ಅಂತ ತಿಳಿಯುವಂತೆ ಮಾಡಲು ಆ ಕವಿ ಈ ಸಾಲುಗಳಲ್ಲಿ ಬಯಸ್ತಾ ಇದ್ದಾರೆ. ಅ ಫ್ಯೂ ಸ್ಮಾಲ್ ಫ್ರಾಗ್ಮೆಂಟ್ಸ್ ಆಫ್ ದೀಸ್ wrecks. ಈ ಭವ್ಯ ಅವಶೇಷಗಳು ಕೇವಲ ಸಣ್ಣ ತುಣುಕುಗಳನ್ನು ವಿಚ್ ಹ್ಯೂಮನ್ ಐ ಮೇ ನೆವರ್ ಮೋರ್ ಬಿಹೋಲ್ಡ್. ಇನ್ನೆಂದು ಮಾನವನ ಕಣ್ಣುಗಳು ನೋಡಿರಲಾರದಂತಹ ಆ ನಿನ್ನ ವೈಭವವನ್ನು ನಾನು ತೋರಿಸ್ತೇನೆ ಅಂತ ಹೇಳ್ತಾರೆ. ಇನ್ನು ಕೊನೆಯ 2 ಸಾಲಿನಲ್ಲಿ ನೋಡಿ, ಆ್ಯಂಡ್ ಲೆಟ್ ದ ಗಾರ್ಡನ್ ಆಫ್ ಮೈ ಲೇಬರ್ ಬಿ ಮೈ ಫಾಲನ್ ಕಂಟ್ರಿ ಒನ್ ಕೈಂಡ್ ವಿಶ್ ಫಾರ್. ನೋಡಿ ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ಈ ಒಂದು ಶ್ರಮದ ಪ್ರತಿಫಲವಾಗಲಿ, ನನ್ನ ಶ್ರಮದ ಫಲವಾಗಿ ಜನರ ಭಾರತದ ಹೆಮ್ಮೆಯನ್ನು ಮತ್ತೆ ತಿಳಿದುಕೊಳ್ಳಲಿ ಮತ್ತು ಅದರ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ ಅಂತ ಕವಿ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಮೈ ಫಾಲನ್ ಕಂಟ್ರಿ ಒನ್ ಕೈಂಡ್ ವಿಶ್ ಫಾರ್ ಥೀ. ಕೊನೆಯ ಸಾಲು ನೋಡಿ, ನನ್ನ ಪತನಗೊಂಡ ದೇಶವೇ ನಿನ್ನ ಬಗ್ಗೆ ಒಂದೇ ಒಂದು ಶುಭ ಹಾರೈಕೆ ಇದೆ ಅಂತ ಕವಿ ಹೇಳ್ತಾ ಇದ್ದಾರೆ. ನೋಡಿ ಕವಿ ಭಾರತಕ್ಕೆ ತನ್ನ ಹಳೆಯ ವೈಭವಕ್ಕೆ ಮರಳಿ ಗುಲಾಮಗಿರಿಯ ಸರಪಳಿಗಳನ್ನು ಮುರಿದು ಬ್ರಿಟಿಷರ ಆಡಳಿತದಿಂದ ಹೊರಬಂದು ಸ್ವತಂತ್ರವಾಗಬೇಕು ಅಂತ ಹಾರೈಸಿದ ಕವಿ ತನ್ನ ಒಂದು ಕೈಂಡ್ ವಿಶ್ ಫಾರ್ ಥೀ, ನನ್ನ ಒಂದು ಆಸೆ ನಿನಗಾಗಿ ಅಂತ ಈ ಒಂದು ಭಾರತದ ಕುರಿತು ಕವಿ ಹೇಳ್ತಾ ಇದ್ದಾರೆ. ಕೊನೆಯ 2 ಸಾಲಿನಲ್ಲಿ ಆ್ಯಂಡ್ ಲೆಟ್ ದ ಗಾರ್ಡನ್ ಆಫ್ ಮೈ ಲೇಬರ್ ಬಿ ಮೈ ಫಾಲೆನ್ ಕಂಟ್ರಿ ಒನ್ ಕೈಂಡ್ ವಿಶ್ ಫಾರ್ ಥೀ. ಓ ನನ್ನ ಪತನಗೊಂಡ ಛಿದ್ರಗೊಂಡ ದೇಶವೇ, ನಿನ್ನ ಬಗ್ಗೆ ಒಂದೇ ಒಂದು ಶುಭ ಹಾರೈಕೆ ನನ್ನಲ್ಲಿದೆ. ಆ ಭಾರತಕ್ಕೆ ತನ್ನ ಹಳೆಯ ವೈಭವಕ್ಕೆ ಮರಳಿ ಈ ಒಂದು ಬ್ರಿಟಿಷರ ಗುಲಾಮಗಿರಿಯನ್ನು ಕೊನೆಗೊಳಿಸಿ ಬ್ರಿಟಿಷರಿಂದ ಮುಕ್ತವಾಗಿ ಮತ್ತೊಮ್ಮೆ ಹಿಂದಿನ ಗತ ವೈಭವಕ್ಕೆ ಹಿಂತಿರುಗಬೇಕು, ಸ್ವತಂತ್ರವಾಗಬೇಕು ಅಂತೇಳಿ ಕವಿ ಪದ್ಯದ ಮೂಲಕ ಹಾರೈಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಎಕ್ಸ್ಪ್ಲನೇಷನ್ ಟು ಇಂಡಿಯಾ ಮೈ ನೇಟಿವ್ ಲ್ಯಾಂಡ್. ಈ ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ನೀವು ಡೌನ್ಲೋಡ್ ಮಾಡಿಕೊಂಡು ಓದಿದಾಗ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.